ಮಳೆಯಲ್ಲಿ ಚಿಚುವಿನ ಬಾಳೆ ಎಲೆ ಬಿರಿಯಾನಿ. ಪಕ್ಷಿಗಳ ಊರಿನಲ್ಲಿ ತುನಿಗುಬ್ಬಚ್ಚಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ಲು. ಅವಳು ಅವಳ ಮನೆಯ ಮುಂದ್ಗಡೆ ಚಿಕ್ಕದಾಗಿ ಒಂದು ಟೆಂಟ್ ಹಾಕಿ ತರತರದ ಅಡಿಗೆಗಳನ್ನ ಮಾಡಿ ಅದನ್ನ ಊರಿನವರಿಗೆ ಮಾರ್ತಾ ಇದ್ಲು. ಪ್ರತಿದಿನ ಮಧ್ಯಾಹ್ನದ ಸಮಯ ಊರಿನವರು ಎಲ್ರು ಕೂಡ ತುನಿಗುಬ್ಬಚ್ಚಿಯ ಹೋಟೆಲ್ಗೆ ಬಂದು ಅಲ್ಲೇ ಅವರೆಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ತಾ ಇದ್ರು. ಹಾಗೆ ತುನಿಯ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಕಾಲ ಯಾವಾಗ್ಲೂ ಒಂದೇ ತರ ಇರಲ್ಲ ಅಲ್ವಾ? ಇವಾಗ ಬೇಸಿಗೆ ಕಾಲ ಹೋಗಿ ಮಳೆಗಾಲ ಶುರುವಾಗಿತ್ತು. ಸುಮಾರು ದಿನಗಳಿಂದ ಮಳೆ ಸುರಿತಾನೆ ಇರೋದ್ರಿಂದ ತುನಿ ಬೇಜಾರಿಂದ ಆಕಾಶನ ನೋಡ್ತಾ ಇದ್ಲು. ಏನ್ ಮಾಡೋದು ಬುಜ್ಜಿ, ಬೆಳಿಗ್ಗೆಯಿಂದ ಮಳೆ ಬಿಡದೆ ಸುರಿತಾನೇ ಇದೆ. ಹೊರಗಡೆ ನನ್ನ ಹೋಟೆಲ್ ಹತ್ರ ನೀರು ಸುರಿಯೋದ್ರಿಂದ ಅಲ್ಲಿ ಒಲೆ ಕಸಿ ಅಡಿಗೆನೂ ಮಾಡಕ್ಕಾಗ್ತಾ ಇಲ್ಲ. ಸೌದೆ ಎಲ್ಲ ನೆಂದೋಗಿದೆ. ಬುಜ್ಜಿ ಚಳಿಗೆ ನಡುಗುತ್ತಾ, ಅಮ್ಮ ಹೌದಮ್ಮ, ನನಗೂ ಕೂಡ ಬೆಳಿಗ್ಗೆಯಿಂದ ತುಂಬಾನೇ ಚಳಿ ಆಗ್ತಾ ಇದೆ. ಮಳೆಯಲ್ಲಿ ಹೋಟೆಲ್ ನಡೆಸೋದು ತುಂಬಾ ಕಷ್ಟಮ್ಮ. ಹೋಟ್ಲಿಗೆ ಕೂಡ ನೋಡಿ ಯಾರು ಬರ್ತಾ ಇಲ್ಲ. ಹೌದು ಬುಜ್ಜಿ, ಈ ಮಳೆ ಕಾಲ ಮುಗಿಯುವವರೆಗೂ ನಾವು ಕೂಡ ಹೋಟೆಲ್ನ ಮುಚ್ಚೋಣ. ಇಲ್ಲದಿದ್ರೂ ನಮಗೂ ಕೂಡ ತೊಂದರೆನೆ. ಮಳೆ ಕಾಲ ಎಲ್ಲ ಮುಗ್ದಾದ್ಮೇಲೆ ನಾವು ನಮ್ಮ ಹೋಟೆಲ್ನ ಒಳ್ಳೆ ವಿಜೃಂಭಣೆಯಿಂದ ಚೆನ್ನಾಗಿ ನಾವು ಆರಂಭಿಸೋಣ. ಆವಾಗ ವ್ಯಾಪಾರ ಆಗುತ್ತೆ. ಆವಾಗ್ಲೇ ಚೌಟಿಗಿಳಿ ಮನೆಗೆ ಬಂದು, ತುನಿಯಕ್ಕ, ಏನಕ್ಕ ನೀವು ಹೋಟೆಲ್ನ ಮುಚ್ಚಿಬಿಟ್ರಂತೆ? ನನಗೆ ತುಂಬಾ ಹಸಿವಾಗ್ತಿದೆ. ಬಿಸಿ ಬಿಸಿ ಏನಾದ್ರೂ ಅಡಿಗೆ ಮಾಡಿದೀರಾ ಇಲ್ವಾ? ಅಯ್ಯೋ ಚೋಟು, ಇಲ್ಲ ಚೋಟು, ಈ ಮಳೆ ಕಾಲ ಮುಗಿಯುವವರೆಗೂ ಹೋಟೆಲ್ನ ಮುಚ್ಚೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಯಾಕೆ ಅಂದ್ರೆ ಸೌದೆ ಎಲ್ಲ ನೆಂದೋಗಿದೆ, ಹೋಟೆಲ್ ಬೇರೆ ಸೋರ್ತಾ ಇದೆ. ಈ ಮಳೆ ಕಾಲ ಮುಗಿಯುವವರೆಗೂ ನಿನ್ ಮನೇಲಿ ಅಡಿಗೆ ಮಾಡ್ಕೋ. ಚೋಟು ಬೇಜಾರಿಂದ, ಅಯ್ಯಯ್ಯೋ, ನಿಮ್ಮ ಅಡಿಗೆ ತಿನ್ನದಿದ್ರೆ ನನಗೆ ದಿನಾನೇ ಕಳಿಯೋದಿಲ್ಲ. ಅಂತದ್ರಲ್ಲಿ ನೀವು ಅಡಿಗೆ ಮಾಡಲ್ವಾ? ಸರಿ, ಇನ್ನೇನ್ ಮಾಡೋದು? ವ್ಯಾಪಾರಕ್ಕಿಂತ ಜೀವನ ಮುಖ್ಯ ಅಲ್ವಾ? ತುನಿಗುಬ್ಬಚ್ಚಿ ಹೋಟೆಲ್ನ ಮುಚ್ಚಿರೋದು ಎಲ್ರಿಗೂ ತಿಳಿಯಿತು. ಈ ವಿಷಯ ಚಿಚುಕಾಗಿಗೂ ಕೂಡ ತಿಳಿಯಿತು. ಚಿಚುಕಾಗಿಗೆ ಟುನಿನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಅವಳು ಹೋಟೆಲ್ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡೋದು ಕೂಡ ಅವಳಿಗೆ ಹೊಟ್ಟೆ ಕಿಚ್ಚಾಗ್ತಾ ಇತ್ತು. ಇವಾಗ ಅವಳು ಹೋಟೆಲ್ ಮುಚ್ಚಿರೋದನ್ನ ನೋಡಿ ಅವಳಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಅಂದ್ಕೊಂಡ್ಲು ಚಿಚು. ತಕ್ಷಣ ತನ್ನ ಮಗ ಚಿನ್ನುನ ಕರೆದು ಅವನ ಹತ್ರ ಈ ರೀತಿ ಹೇಳ್ತಾ ಇದ್ಲು. ಲೇ ಚಿನ್ನು, ಆ ತುನಿ ಮಳೆ ಜಾಸ್ತಿ ಆಯ್ತು, ಅಂಗಡಿ ಎಲ್ಲ ಸೋರ್ತಾ ಇದೆ ಅಂತ ಅಂಗಡಿನ ಮುಚ್ಚಿಬಿಟ್ಲಂತೆ ಕಣೋ. ಇದೇ ನಮ್ಗೆ ಸರಿಯಾದ ಸಮಯ. ಚಿನ್ನು ಏನು ಅರ್ಥ ಆಗದೆ, ಹೋಟೆಲ್ನ ಮುಚ್ಚಿಬಿಟ್ರೆ ನಮಗೆ ಏನಮ್ಮ, ಮಳೆ ಕಾಲದಲ್ಲಿ ಎಲ್ಲರೂ ಮನೆಯೊಳಗೆ ಇರ್ತಾರೆ. ಆವಾಗ ಚಿಚ್ಚು, ಅಯ್ಯೋ ಹುಚ್ಚು ಹುಡುಗ, ಅದೇ ನಿನಗೆ ಅರ್ಥ ಆಗಲ್ಲ ಕಣೋ. ಮಳೆ ಕಾಲದಲ್ಲಿ ಮನೆಯೊಳಗೆ ಅಡಿಗೆ ಮಾಡಕ್ಕೆ ಎಲ್ಲರಿಗೂ ಸೋಮಾರಿತನ ಇರುತ್ತೆ. ಅದೇ ಸಮಯದಲ್ಲಿ ಎಲ್ಲರಿಗೂ ಬಿಸಿ ಬಿಸಿ ಏನಾದ್ರೂ ತಿನ್ಬೇಕು ಅಂತ ಅನ್ಸುತ್ತೆ. ಇವಾಗ ತುನಿ ಕೂಡ ಹೋಟೆಲ್ನ ಮುಚ್ಚಿಬಿಟ್ಲು. ಇದೇ ಸರಿಯಾದ ಸಮಯ. ನಾವು ಇವಾಗ ಒಂದು ಹೊಸ ಹೋಟೆಲ್ನ ಆರಂಭಿಸಿದ್ರೆ ನಮಗೆ ತಾನೇ ಲಾಭ. ಅಮ್ಮ, ನಿಮ್ಮ ಆಲೋಚನೆ ಸೂಪರ್. ಆದ್ರೆ ನೀವು ತುನಿ ಆಂಟಿಗಿಂತ ರುಚಿ ರುಚಿ ಅಡಿಗೆ ಮಾಡ್ತೀರಮ್ಮ. ಮಳೆ ಕಾಲದಲ್ಲಿ ನಮ್ಮ ಹೋಟೆಲ್ಗೆ ಯಾರು ಬರ್ತಾರೆ? ಲೇ, ತುನಿಯ ಶೆಡ್ಡು ಸೋರ್ತಾ ಇದೆ ಅಂತ ತಾನೆ ಅವಳು ಹೋಟೆಲ್ನ ಮುಚ್ಚಿರೋದು. ನಮಗೆ ಆ ರೀತಿ ಪರಿಸ್ಥಿತಿ ಇಲ್ಲ ಕಣೋ. ನಮ್ಮ ಮನೆ ಮೇಲೆ ಹೋಟೆಲನ್ನು ಆರಂಭಿಸೋಣ. ಅಲ್ಲೂ ಚೆನ್ನಾಗಿ ಜಾಗ ಇದೆ. ಅದು ಮಾತ್ರ ಅಲ್ಲ, ತುನಿಕ್ಕಿಂತ 10 ಪಟ್ಟು ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ. ಆವಾಗ ಚಿನ್ನು, ಅಮ್ಮ ಏನಮ್ಮ ಸ್ಪೆಷಲ್ ಅಡಿಗೆ? ನನಗೆ ಇವಾಗ್ಲೇ ಹಸಿವಾಗ್ತಾ ಇದೆ. ಅದೇ ಕಣೋ, ಬಾಳೆ ಎಲೆ ಬಿರಿಯಾನಿ. ಬಾಳೆ ಎಲೆ ಬಿರಿಯಾನಿಯ? ಅದೇನಮ್ಮ, ಅದು ಹೇಗಿರುತ್ತೆ? ಅದೇ ಕಣೋ, ನನ್ನ ಬುದ್ಧಿವಂತಿಕೆ. ಸಾಧಾರಣವಾಗಿ ಎಲ್ಲರೂ ಕೂಡ ಬಿರಿಯಾನಿ ಮಾಡ್ತಾರೆ. ಆದ್ರೆ ನಾನ್ ಮಾಡುವಂತಹ ಬಾಳೆ ಎಲೆ ಬಿರಿಯಾನಿನ ಒಮ್ಮೆ ಬಾಳೆ ಎಲೆಯಲ್ಲಿ ಬಿರಿಯಾನಿ ಮಾಡಿ ಆನಂತರ ಅದನ್ನು ಆವಿಯಲ್ಲಿ ಇಟ್ಟು ಬೇಯಿಸೋದು. ಆನಂತರ ಅದನ್ನು ತೆಗೆಯುವಾಗ ಅದರಿಂದ ಬರುವಂತಹ ಬಾಳೆ ಎಲೆಯ ಘಮಘಮ ವಾಸನೆಗೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ಹೆಚ್ಚು ಹೆಚ್ಚು ಜನರು ಬಂದು ತಿಂತಾರೆ. ಅಮ್ಮ, ನಿಮ್ಮ ಮೂಳೆನೇ ಮೂಳೆಯಮ್ಮ. ನೀವು ಒಳ್ಳೆ ಬಿಸ್ನೆಸ್ ಮೈಂಡ್ ಇರೋರು. ಸರಿ ಅಮ್ಮ, ನಾನು ಹೋಗಿ ಬಾಳೆ ಎಲೆನ ತರ್ತೀನಿ. ನೀವು ಬಿರಿಯಾನಿಗೆ ಎಲ್ಲ ಸಿದ್ಧತೆಯನ್ನು ಮಾಡಿ. ಸರಿ ಕಣೋ ಚಿನ್ನು, ನೀನು ಹೋಗಿ ಬಾಳೆ ಎಲೆನ ತಗೊಂಬಾ. ನಾನು ಬಿರಿಯಾನಿಗೆ ಬೇಕಾದಂತಹ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲವನ್ನೂ ರೆಡಿ ಮಾಡಿ ಸಿದ್ಧ ಮಾಡಿ ಇಟ್ಟಿರ್ತೀನಿ. ಚಿಚುಕಾಗಿ ತಕ್ಷಣ ಕೆಲ್ಸನ ಶುರು ಮಾಡಿದ್ಲು. ಮನೆ ಹೊರಗಡೆ ವರಾಂಡದಲ್ಲಿ ಒಂದು ಒಲೆನ ಏರ್ಪಾಡು ಮಾಡಿ ಅದರಲ್ಲಿ ದೊಡ್ಡ ಪಾತ್ರೆನ ಇಟ್ಟು ಅವಳು ಬಿಸಿ ಬಿಸಿಯಾಗಿ ಬಿರಿಯಾನಿ ತಯಾರು ಮಾಡ್ತಾ ಇದ್ಲು. ಅಕ್ಕಿ 80% ಬೆಂದ ತಕ್ಷಣ ಅದನ್ನ ಬಾಳೆ ಎಲೆಯಲ್ಲಿ ಹಾಕಿ ಸುತ್ತಿ ಪುನಃ ಅದರ ಪಾತ್ರೆಯಲ್ಲಿಟ್ಟು ಅವಳು ಬೇಯಿಸ್ತಾ ಇದ್ಲು. ಹಾಗೆ ಬೆಂದ ಬಿರಿಯಾನಿಯ ಘಮಘಮ ವಾಸನೆ ಮಳೆ ಬರ್ತಾ ಇದ್ದ ಆ ಗಾಳಿಯಲ್ಲಿ ಅದನ್ನು ಬೆರೆಸಿ ಎಲ್ಲರ ಮನೆ ಹತ್ರನೂ ಹೋಯ್ತು. ಚೋಟು ಹಸುವಿಂದ ಕೂತ್ಕೊಂಡಿದ್ದಾಗ ಅವಳಿಗೆ ಆ ವಾಸನೆ ಬಂತು. ಬನ್ನು, ಹೊರಗಡೆ ಮಳೆ ಬೀಳ್ತಾ ಇರುವಾಗ ಎಲ್ಲಿಂದನೂ ಬಿರಿಯಾನಿ ವಾಸನೆ ಬರ್ತಿದೆ ಕಣೋ.
ಅಮ್ಮ ಹೌದಮ್ಮ, ನನಗೂ ಕೂಡ ಘಮ ಘಮ ಬಿರಿಯಾನಿ ವಾಸನೆ ಬರ್ತಿದೆ. ಅದ್ರ ಜೊತೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಅದ್ರ ಜೊತೆಗೆ ಏನೋ ಎಲೆ ಸ್ಮೆಲ್ ಬರ್ತಾ ಇದೆ. ನನ್ನ ಹೊಟ್ಟೆಯಲ್ಲಿ ಹಸಿವು ಜಾಸ್ತಿ ಆಗ್ತಿದೆ. ತುನಿ ಕೂಡ ಹೋಟೆಲ್ನ ಮುಚ್ಚಿದಾಳೆ, ಆದ್ರೂ ಕೂಡ ಯಾರೋ ಬಿರಿಯಾನಿ ಮಾಡುವ ಸ್ಮೆಲ್ ಬರ್ತಾ ಇದೆ. ಸರಿ ಬಾ, ಮಳೆ ಬಂದ್ರು ಪರವಾಗಿಲ್ಲ, ಕೊಡೆ ಇಟ್ಕೊಂಡು ಹೋಗಿ ಹುಡ್ಕೊಂಡ್ ಬರೋಣ, ನನಗೆ ಹಸಿವು ಜಾಸ್ತಿ ಆಗ್ತಿದೆ. ಆವಾಗ ಮರದಲ್ಲಿ ಕೂತ್ಕೊಂಡು ಮಹಿ ಹದ್ದು, ಚೋಟು, ನಿನಗೆ ಕೂಡ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆಯಾ? ಅದು ಎಲ್ಲಿಂದೋ ಇಲ್ಲ, ಚಿಚ್ಚು ಮನೆ ಕಡೆಯಿಂದನೇ ಬರ್ತಿದೆ, ಬಾ ಹೋಗಿ ನೋಡಿ ಬರೋಣ. ಹಾಗೆ ಎಲ್ಲ ಪಕ್ಷಿಗಳು ಕೂಡ ಕೈಯಲ್ಲಿ ಛತ್ರಿ ಹಿಡ್ಕೊಂಡು ಘಮಘಮ ಪರಿಮಳ ಬರ್ತಾ ಇದ್ದ ಚಿಚುಕಾಗಿಯ ಮನೆಯ ಹತ್ತಿರ ಬೇಗನೆ ಹೋದ್ರು. ಅಲ್ಲಿ ಚಿಚುಕಾಗಿ ಅವಳ ಮನೆ ವರಾಂಡವನ್ನೇ ಒಂದು ಹೋಟೆಲ್ ಆಗಿ ಬದಲಾಯಿಸಿದ್ಲು. ಬಿಸಿ ಬಿಸಿಯಾಗಿ ಒಲೆಯಲ್ಲಿ ಬಿರಿಯಾನಿ ಬೇಯ್ತಾ ಇತ್ತು. ಪಕ್ಕದಲ್ಲೇ ಒಂದು ದೊಡ್ಡ ಬೋರ್ಡ್, ಅದರಲ್ಲಿ ಚಿಚುವಿನ ಸ್ಪೆಷಲ್ ಬಾಳೆ ಎಲೆ ಬಿರಿಯಾನಿ, ಮಳೆಯಲ್ಲಿ ಬಿಸಿ ಬಿಸಿಯಾಗಿ ತಿನ್ನಕ್ಕೆ ಬನ್ನಿ ಅಂತ ಬರ್ತಿತ್ತು. ಬನ್ನಿ ಬನ್ನಿ, ಎಲ್ಲರಿಗೂ ಈ ಸ್ಮೆಲ್ಲಿಗೆ ಮನೆಯಲ್ಲಿ ಕೂರಕ್ಕಾಗ್ತಾ ಇಲ್ವಾ? ಇಲ್ಲಿ ನೋಡಿ, ಚಿಚ್ಚುವಿನ ಬಾಳೆ ಎಲೆ ಸ್ಪೆಷಲ್ ಬಿರಿಯಾನಿ ನಿಮಗೋಸ್ಕರ ಬಿಸಿ ಬಿಸಿ ಮಾಡಿಟ್ಟಿದ್ದೀನಿ. ಬನ್ನಿ ಬನ್ನಿ, ಬಂದು ಊಟ ಮಾಡಿ, ಇದು ಚಿಚ್ಚುವಿನ ಸ್ಪೆಷಲ್. ಚೋಟು ಆಶ್ಚರ್ಯದಿಂದ, ಏನ್ ಚಿಚ್ಚು, ತುನಿ ಹೋಟೆಲ್ನ ಮುಚ್ಚಿದ ತಕ್ಷಣ ನೀನು ಹೋಟೆಲ್ನ ಆರಂಭಿಸಿದೀಯಾ? ಸರಿ ಸರಿ, ಒಳ್ಳೆ ಪ್ಲಾನೇ ಇದು. ಸರಿ ಸರಿ, ನನಗೆ ಹಸಿವಾಗ್ತಿದೆ, ನನಗೆ ಒಂದು ಪೊಟ್ನ ಕೊಡು. ಹೌದು ಚಿಚ್ಚು, ನನಗೆ ಕೂಡ ಒಂದು ಪ್ಯಾಕೆಟ್ ಕೊಡು. ಈ ಮಳೆಗೆ ಹಸಿವು ನನ್ನಿಂದಲೂ ತಡ್ಕೊಳಕ್ಕಾಗ್ತಿಲ್ಲ. ಚಿಚು ನಗುತ್ತಾ, ಇರಿ ಇರಿ, ಎಲ್ಲರಿಗೂ ಬಿರಿಯಾನಿ ಇದೆ, ರುಚಿನೂ ಚೆನ್ನಾಗಿರುತ್ತೆ. ಅದೇ ರೀತಿ ರೇಟ್ ಕೂಡ ನನ್ನ ಹತ್ರ ಸ್ವಲ್ಪ ಜಾಸ್ತಿನೇ. ರೇಟು ಜಾಸ್ತಿನಾ? ಬಿರಿಯಾನಿ ಒಂದು ಪೊಟ್ನಕ್ಕೆ 50 ರೂಪಾಯಿ ತಾನೇ? ಚಿಚುಕಾಗಿ ಆಶ್ಚರ್ಯದಿಂದ, ಏನು 50 ರೂಪಾಯ? ಇದು ಸಾಧಾರಣವಾದ ಬಿರಿಯಾನಿ ಅಲ್ಲ, ಬಾಳೆ ಎಲೆ ಸ್ಪೆಷಲ್ ಬಿರಿಯಾನಿ. ಅದರಲ್ಲೂ ಕೂಡ ಮಳೆಯಲ್ಲಿ ಅಡಿಗೆ ಮಾಡೋದು ಅಂದರೆ ತುಂಬಾನೇ ಕಷ್ಟ ಅಲ್ವಾ? ನಾನು ಕಷ್ಟಪಟ್ಟು ಅಡಿಗೆ ಮಾಡಿದ್ದೀನಿ. ಇದಕ್ಕೆ ಸುಮಾರು ಒಂದು ಪ್ಲೇಟ್ ಬಿರಿಯಾನಿಗೆ 150 ರೂಪಾಯಿ ಆಗುತ್ತೆ. ರುಚಿನೂ ಚೆನ್ನಾಗಿದೆ ಅಲ್ವಾ? ಮಹಿ ಶಾಕ್ ಆಗಿ, ಏನ್ ಚಿಚ್ಚು, ಒಂದು ಪೊಟ್ನಕ್ಕೆ 150 ರೂಪಾಯಿ ಅಂತೀಯಾ? ತುನಿ ಯಾವತ್ತೂ ಕೂಡ ಈ ರೀತಿ ಮಾಡ್ಲಿಲ್ಲ, ನೀನೇನು ದರೋಡೆ ಮಾಡ್ತಿದೀಯಾ? ಆವಾಗ ಚಿಚುಕಾಗಿ ಸ್ಟೈಲ್ ಆಗಿ ಕೂತ್ಕೊಂಡು, ಬಿರಿಯಾನಿನ ತುನಿ ಮಾಡ್ತಾಳ, ಆದ್ರೆ ಇವಾಗ ಬಿರಿಯಾನಿನ ತುನಿ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಅವಳು ಹೋಟೆಲ್ನ ಮುಚ್ಚಿದಾಳೆ. ನನ್ನ ಈ ಬಾಳೆ ಎಲೆ ಬಿರಿಯಾನಿ ರುಚಿ ನಿಮ್ಗೆ ಗೊತ್ತಿಲ್ಲ, ಬೇಕಾದ್ರೆ ತಗೊಳ್ಳಿ, ಇಲ್ಲ ಹೋಗಿ ಹಸಿವಲ್ಲಿ ಮಲ್ಕೊಳ್ಳಿ. ಆವಾಗ ಲೂಸಿ ಮುಂದ್ಗಡೆ ಬಂದು, ಇಲ್ಲಿ ನೋಡಿ ಮಗಿಯವ್ರೆ, ಈ ಹಸಿವಲ್ಲಿ ಅಡಿಗೆ ಮಾಡೋದು, ಮಳೆಯಲ್ಲಿ ಅಡಿಗೆ ಮಾಡೋದು ಅಂದ್ರೆ ತುಂಬಾನೇ ಕಷ್ಟ. ಈ ಸ್ಮೆಲ್ಲಿಗೆ 150 ರೂಪಾಯಿ ಏನೋ, 200 ರೂಪಾಯಿ ಕೂಡ ಕೊಟ್ಟು ತಗೋಬಹುದು. ಚಿಚ್ಚು ತಗೋ, 150 ರೂಪಾಯಿ ನಂಗೊಂದು ಪ್ಲೇಟ್ ಕೊಡು. ಲೂಸಿ ಪಾರಿವಾಳ ಚಿಚುಗೆ ಹಣ ಕೊಟ್ಲು. ಚಿಚು ಕೂಡ ಸಂತೋಷದಿಂದ ಬಿಸಿ ಬಿಸಿಯಾಗಿರುವ ಒಂದು ಬಿರಿಯಾನಿನ ಲೂಸಿ ಪಾರಿವಾಳಕ್ಕೆ ಕೊಟ್ಲು. ಲೂಸಿ ಅಲ್ಲೇ ಒಂದು ಬೆಂಚಲ್ಲಿ ಕೂತ್ಕೊಂಡು ಆ ಎಲೆನ ಓಪನ್ ಮಾಡಿ ನೋಡಿದ್ಲು. ಓಪನ್ ಮಾಡಿದ ತಕ್ಷಣ ಅದರಿಂದ ಒಂದು ಅದ್ಭುತವಾದ ಪರಿಮಳ ಹೊರಗಡೆ ಬಂತು. ಏಲಕ್ಕಿ, ಲವಂಗ ಇದೆಲ್ಲ ಹಾಕಿದ್ರಿಂದ ತುಂಬಾನೇ ಪರಿಮಳ ಚೆನ್ನಾಗಿತ್ತು. ಸರಿ ಅಂತ ಹೇಳಿ ಒಂದು ತುತ್ತು ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ಲು ಲೂಸಿ ಪಾರಿವಾಳ. ತಕ್ಷಣ ಅವಳವಳ ಕಣ್ಣನ್ನ ಮುಚ್ಕೊಂಡು ತುಂಬಾನೇ ಖುಷಿಯಾಗಿ, ವಾವ್ ಚಿಚ್ಚು, ಈ ಬಿರಿಯಾನಿ ಅದ್ಭುತ, ಅಬ್ಬಬ್ಬಾ ಅಮೋಘವಾಗಿದೆ. ಇಂತಹ ಒಂದು ಬಿರಿಯಾನಿನ ನನ್ನ ಜೀವನದಲ್ಲಿ ನಾನು ತಿನ್ನಲೇ ಇಲ್ಲ. ಹೌದು ಚಿಚ್ಚು, ನಿನಗೆ ಐಡಿಯಾ ಎಲ್ಲಿಂದ ಬಂತು? ಇದಕ್ಕೆ 150 ರೂಪಾಯಿ ಕೊಟ್ಟರು ಕೂಡ ಕಡಿಮೆನೆ, 200 ರೂಪಾಯಿ ಏನು ಜಾಸ್ತಿ ಆಗಿಲ್ಲ. ಆವಾಗ ಚೋಟು ಗಿಳಿ, ನಿಜವಾಗ್ಲೂ ಲೂಸಿ ಅಷ್ಟೊಂದು ರುಚಿಯಾಗಿದೆಯಾ? ಅಬ್ಬಬ್ಬಾ, ಆದ್ರೂ ನನಗೂ ಬೇಕು. ಚಿಚ್ಚು ತಗೋ ಹಣ, ನನಗೂ ಕೂಡ ಒಂದು ಪ್ಲೇಟ್ ಬಿರಿಯಾನಿ ಕೊಡು. ಹೌದು ಚಿಚ್ಚು, ನನಗೂ ಕೂಡ ತಿನ್ನದೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ನನಗೂ ಒಂದು ಪ್ಲೇಟ್ ಕೊಡು. ಚಿಕ್ಕಮ್ಮ, ನನಗೂ ಕೂಡ ತುಂಬಾ ಹಸಿವಾಗ್ತಿದೆ, ನನಗೂ ಒಂದು ಪ್ಲೇಟ್ ಕೊಡಿ. ಎಲ್ರೂ ಚಿಚುಕಾಗಿ ಹತ್ತಿರ ಹಣ ಕೊಟ್ಟು ಚಿಚುಕಾಗಿ ಹತ್ರ ಇರುವ ಬಿರಿಯಾನಿನ ತಗೊಂಡು ಅಲ್ಲೇ ಕೂತ್ಕೊಂಡು ಬಿಸಿ ಬಿಸಿಯಾಗಿ ತಿನ್ನಕ್ಕೆ ಶುರು ಮಾಡಿದ್ರು. ಮಳೆ ಬರ್ತಾ ಇದ್ದಾಗ ಆ ಚಳಿಯಲ್ಲಿ ಬಿಸಿ ಬಿಸಿಯಾಗಿ ಆ ಬಿರಿಯಾನಿ ತಿಂತಾ ಇದ್ದಾಗ ಎಲ್ರೂ ತುಂಬಾನೇ ಸಂತೋಷ ಪಟ್ರು. ಚಿಚುನು ಸಂತೋಷ ಪಟ್ಲು. ಚಿಚ್ಚು, ನಿಜವಾಗ್ಲೂ ಇದರ ರುಚಿ ಅದ್ಭುತವಾಗಿದೆ. ಈ ಮಳೆಗೆ ಸ್ಪೈಸಿಯಾಗಿ ಖಾರ ಖಾರ, ಅಬ್ಬಬ್ಬಾ, ಮಳೆಯಲ್ಲಿ ಇಷ್ಟೊಂದು ಬೆವರ್ತಾ ಇದೆ, ತುಂಬಾ ರುಚಿಯಾಗಿದೆ. ಹೌದು ಚಿಚ್ಚು, 150 ರೂಪಾಯಿ ಕೊಟ್ಟರು ಕೂಡ ಪರವಾಗಿಲ್ಲ. ನಿನ್ನ ಕ್ವಾಲಿಟಿ, ನಿನ್ನ ಕೈ ರುಚಿ ಅಷ್ಟೊಂದು ಅದ್ಭುತವಾಗಿದೆ. ಈ ಬಾಳೆ ಎಲೆ ರುಚಿ ತುಂಬಾನೇ ಅದ್ಭುತವಾಗಿದೆ. ಆವಾಗ ಚಿಚ್ಚು, ನೋಡಿದ್ರಾ, ನನ್ನ ಬಿಸ್ನೆಸ್ ಮೈಂಡು, ಒಬ್ಬ ವ್ಯಾಪಾರಿ ಅಂದಮೇಲೆ ಈ ರೀತಿ ಬಿಸ್ನೆಸ್ ಮೈಂಡ್ ಇರಲೇಬೇಕು. ತುನಿ ಮಳೆಗೆ ಎದುರ್ಕೊಂಡು ಮನೆಯೊಳಗೇನೆ ಕೂತ್ಕೊಂಡ್ಲು. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನಾನು ಈ ಬಿಸ್ನೆಸ್ನ ಆರಂಭಿಸಿದ್ದೀನಿ. ಹೇಗಿದೆ ನನ್ನ ಐಡಿಯಾ? ಆವಾಗ್ಲೇ ಟುನಿ ಹಾಗೂ ಬುಜ್ಜಿ ಇಬ್ರು ಅಲ್ಲಿಗೆ ಬಂದ್ರು. ಅರೆರೆ, ಏನು ಇಲ್ಲಿ ಇಷ್ಟೊಂದು ಜನ?
ಓ ಚಿಚ್ಚು, ಹೋಟೆಲ್ ಆರಂಭಿಸಿಬಿಟ್ಟಿದ್ಯಾ? ಓ, ನನ್ನ ಅಂಗಡಿನ ಮುಚ್ಚಿದ ತಕ್ಷಣ ನೀನು ಹೋಟೆಲ್ನ ಆರಂಭಿಸಿದೀಯಾ? ಚಿಚು ನಗುತ್ತಾ, ಹಾ ಹೌದು ತುನಿ, ನೀನು ಹೋಟೆಲ್ನ ಮುಚ್ಚಿದ ತಕ್ಷಣ ನಾನು ಹೋಟೆಲ್ನ ಓಪನ್ ಮಾಡಿದ್ದೀನಿ. ನೋಡು ನನ್ನ ಕಸ್ಟಮರ್ ಎಷ್ಟು ರುಚಿಯಾಗಿದೆ ಅಂತ, ಎಷ್ಟು ಚೆನ್ನಾಗಿ ತಿಂತಿದ್ದಾರೆ. ಹಾ ಹೌದು ಚಿಚ್ಚು, ಮಳೆ ಬರ್ತಾ ಇದೆ ಅಂತ ನಾನು ಹೋಟೆಲ್ನ ಮುಚ್ಚಿಬಿಟ್ಟೆ. ಆದರೆ ನೀನು ಧೈರ್ಯವಾಗಿ ಈ ಮಳೆಗೆ, ಈ ವಾತಾವರಣಕ್ಕೆ ಯಾವ ರೀತಿ ಅಡುಗೆ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ ತಿಳ್ಕೊಂಡು ಚೆನ್ನಾಗಿ ಬಿರಿಯಾನಿ ವ್ಯಾಪಾರನ ಆರಂಭಿಸಿದೀಯ. ನನಗೂ ಬುಜ್ಜಿಗೂ 2 ಪ್ಲೇಟ್ ಕೊಡು, ಮನೆಗೆ ಹೋಗಿ ತಿಂತೀವಿ. ಕೊಡ್ತೀನಿ ತುನಿ. ತಗೋ, ನಾಳೆಯಿಂದನೂ ನನ್ನ ಹೋಟೆಲ್ ಓಪನಲ್ಲೇ ಇರುತ್ತೆ. ನಿಮ್ಮೆಲ್ಲರಿಗೂ ಏನು ಬೇಕೋ ಅದೇ ಸ್ಪೆಷಲನ್ನು ಮಾಡಿಕೊಡ್ತೀನಿ. ಆ ದಿನ ಚಿಚುಕಾಗಿಯ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತು. 1 ಗಂಟೆ ಸಮಯದೊಳಗಡೆ ಅವಳು ಮಾಡಿದ ಬಿರಿಯಾನಿ ಎಲ್ಲಾನು ವ್ಯಾಪಾರ ಆಯ್ತು. ಆ ದಿನ ರಾತ್ರಿ ಸಮಯ ಚಿನ್ನುಕಾಗೆ ಹಾಗೂ ಚಿಚುಕಾಗೆ ಇಬ್ರು ಮನೆಯಲ್ಲಿ ಕೂತ್ಕೊಂಡು ಸಂಪಾದನೆ ಮಾಡಿದ ಹಣನ ಲೆಕ್ಕ ಮಾಡಿ ನೋಡ್ತಾ ಇದ್ರು. ಅಮ್ಮ, ಹೌದಮ್ಮ, ನೀವ್ ಹೇಳಿದ್ದು ನಿಜಾನೇ. ಆ ತುನಿ ಆಂಟಿಗಿಂತ ನಾವಿವತ್ತು ಒಳ್ಳೆ ಲಾಭವನ್ನು ಸಂಪಾದನೆ ಮಾಡಿದೀವಿ. ಅದಕ್ಕೆ ಚಿಚು, ಹೌದು ಕಣು ಚಿನ್ನು, ವ್ಯಾಪಾರ ಅಂದ್ರೆ ಸಾಧಾರಣವಾಗಿ ಅಡಿಗೆ ಮಾಡೋದು ಮಾತ್ರ ಅಲ್ಲ, ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿ ಸಮಯಕ್ಕೆ ಸರಿಯಾಗಿ ಟೈಮಿಂಗ್ಸ್ ಅಲ್ಲಿ ಅಡಿಗೆ ಮಾಡ್ಬೇಕು. ತುನಿ ಸಾಧಾರಣವಾಗಿ ಬಿರಿಯಾನಿ ಮಾಡಿದ್ಲು, ಅದೇ ನಾನು ಬಾಳೆ ಎಲೆ ಬಿರಿಯಾನಿ ಅಂತ ಮಾಡಿದೆ. ಇವಾಗ ಆ ಕೈ ರುಚಿ ಚೆನ್ನಾಗಿದೆ ಅಂತ ಎಷ್ಟು ಜನರು ಬಂದು ಒಳ್ಳೆ ವ್ಯಾಪಾರ ಆಯ್ತು. ಒಳ್ಳೆ ಐಡಿಯಾ ಅಮ್ಮ. ನಾಳೆ ಏನ್ ಅಡಿಗೆ ಮಾಡ್ತೀರಾ? ನಾಳೆ ಬಾಳೆ ಎಲೆ ಪನ್ನೀರ್ ಟಿಕ್ಕ, ಮಶ್ರೂಮ್ ಬಾಳೆ ಎಲೆ ಪನ್ನೀರ್ ಟಿಕ್ಕ. ಈ ಮಳೆಕಾಲ ಮುಗಿಯುವಷ್ಟರಲ್ಲಿ ಈ ಊರಲ್ಲಿ ಬಿಸ್ನೆಸ್ ವುಮೆನ್. ಖಂಡಿತ ಅಮ್ಮ, ನಿಮ್ಮ ಬುದ್ಧಿವಂತಿಕೆಯಿಂದ ಏನ್ ಬೇಕಾದ್ರೂ ಸಾಧಿಸ್ತೀರಾ. ಹಾಗೆ ಚಿಚುಕಾಗೆ ಅವಳ ಬುದ್ಧಿವಂತಿಕೆಯಿಂದ ಸರಿಯಾದ ಟೈಮ್ ನೋಡಿ ಅವಳ ವ್ಯಾಪಾರನ ಶುರು ಮಾಡಿ ಎಲ್ಲರಿಗೂ ಬಿಸಿ ಬಿಸಿ ಬಿರಿಯಾನಿ ಮಾಡಿಕೊಟ್ಟು ಊರಿನವರ ಹತ್ರ ಒಳ್ಳೆ ಹೆಸರು ಕೂಡ ತಗೊಂಡು ಹಾಗೇನೆ ಕೈ ತುಂಬ ಹಣನೂ ಸಂಪಾದನೆ ಮಾಡಿದ್ಲು. ಮರದ ಮೇಲೆ 3 ಅಂದವಾದ ಮನೆಗಳು. ಒಂದು ದಟ್ಟವಾದ ಅಡವಿಯ ಮಧ್ಯದಲ್ಲಿ ಒಂದು ಪುರಾತನವಾದ ಮನೆ ಇತ್ತು. ಆ ಮನೆಯಲ್ಲಿ ಮಹಿಹದ್ದು ತನ್ನ 4 ಮಕ್ಕಳ ಜೊತೆ ತುಂಬಾನು ಸಂತೋಷವಾಗಿ ಬಾಳ್ತಾ ಇದ್ಲು. ಮಹಿಹದ್ದಿಗೆ 3 ಹೆಣ್ಮಕ್ಳು, 1 ಗಂಡು ಮಗು. ಮೊದಲನೇ ಮಗಳ ಹೆಸರು ಟುನಿ, 2ನೇ ಮಗಳು ಚೋಟಗಿಳಿ, 3ನೇ ಮಗಳು ಚಿಚುಕಾಗೆ, 4ನೇದು ಮಗ, ಅವನ ಹೆಸರು ಲೂಸಿ ಪಾರಿವಾಳ. ಮಹಿಹದ್ದು ಹೆಣ್ಮಕ್ಳು 3 ಜನಕ್ಕೂ ಕೂಡ ಯಾವಾಗ್ಲೂ ಮದುವೆ ಮಾಡಿ ಮುಗಿಸಿದ್ಲು. ಟುನಿಗೆ ಬುಜ್ಜಿ ಅನ್ನುವ ಹುಡುಗಿ, ಚೋಟುಗೆ ಬನ್ನು ಅನ್ನುವ ಹುಡುಗ, ಹಾಗೇನೆ ಚಿಚುಗೆ ಚಿನ್ನು ಅನ್ನುವ ಹುಡುಗ. ಇವಾಗ ಆ 3 ಮಕ್ಕಳು ಕೂಡ ಬೆಳೆದು ಪಟ್ಟಣದಲ್ಲಿ ಕಾಲೇಜಲ್ಲಿ ಓದ್ಕೊಳ್ತಿದ್ರು. 3 ಹೆಣ್ಮಕ್ಳ ಗಂಡಂದಿರು ಎಲ್ರು ಕೂಡ ಹಣ ಸಂಪಾದನೆ ಮಾಡೋದಕ್ಕೋಸ್ಕರ ದುಬೈಯಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ರು. ಗಂಡಂದ್ರು ಜೊತೆಗೆ ಇಲ್ಲ ಅನ್ನೋದ್ರಿಂದ ಹೆಣ್ಮಕ್ಳು 3 ಜನ ಪುನಃ ಅವರ ತವರು ಮನೆಗೆ ಬಂದು ತನ್ನ ತಾಯಿ ಹಾಗೂ ತಮ್ಮನ ಜೊತೆ ಬಾಳ್ತಾ ಇದ್ರು, ಒಂದೇ ಕುಟುಂಬವಾಗಿ. ಹೀಗಿರುವಾಗ ಒಂದಿನ ಟುನಿ, ಚೋಟು, ಚಿಚು 3 ಜನನು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ, ನೋಡು ಚೋಟು, ಇವತ್ತು ವಾತಾವರಣ ಎಷ್ಟೊಂದು ಚೆನ್ನಾಗಿದೆ. ನಮ್ಮ ಮಕ್ಕಳು ಬುಜ್ಜಿ, ಬನ್ನು, ಚಿನ್ನು 3 ಜನ ಕಾಲೇಜಿಂದ ಬರುವಾಗ ಅವರಿಗೋಸ್ಕರ ಏನಾದ್ರೂ ಬಿಸಿ ಬಿಸಿ ಮಾಡಿಡ್ಬೇಕು. ಅವರು ಕಾಲೇಜಲ್ಲಿ ತುಂಬಾ ಆಯಾಸವಾಗಿ ಬರ್ತಾರಲ್ವಾ. ಚೋಟು ತರಕಾರಿನ ಕಟ್ ಮಾಡ್ಕೊಂಡು, ಹೌದು ತುನಿ, ನಮ್ಮ ಗಂಡಂದಿರು ದುಬೈಯಲ್ಲಿ ಇದ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡಿ ಹಣವನ್ನು ಕಳಿಸ್ತಾ ಇದ್ದಾರೆ. ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತ ತಾನೆ ಅವ್ರನ್ನ ನಾವು ಚೆನ್ನಾಗಿ ಓದಿಸ್ಬೇಕು. ಅವರು ಚೆನ್ನಾಗಿರ್ಬೇಕು. ಪಾಪ ನಮ್ಮ ತಮ್ಮ ಲೂಸಿ ನಮ್ಮನ್ನ ನೋಡ್ಕೋತಿದ್ದಾನೆ. ಆವಾಗ ಚಿಚುಕಾಗೇನೋ ಅವ್ರ ಹತ್ರ, ಹೌದಕ್ಕ, ನಾವು ಈ ಮನೆಯಲ್ಲಿ ಇದ್ರೂ ಕೂಡ ನಮ್ನ ಅವನು ಬೇರೆಯವ್ರ ರೀತಿ ನೋಡ್ತಾ ಇಲ್ಲ. ನಮ್ನ ಅವನು ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ನಮ್ಮ ಮಕ್ಕಳನ್ನ ಕೂಡ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಇಂಥ ತಮ್ಮ ಸಿಕ್ಕಿದ್ದು ನಾವು ಮಾಡಿರುವ ಪುಣ್ಯ. ಆ ಸಮಯದಲ್ಲೇ ಅವರ ಮಕ್ಕಳಾದ ಬುಜ್ಜಿ, ಗುಬ್ಬಚ್ಚಿ, ಬನ್ನು, ಗಿಳಿ, ಚಿನ್ನುಕಾಗೆ ಅವ್ರ ಕಾಲೇಜನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಉತ್ಸಾಹದಿಂದ ಬಂದ್ರು. ಅವ್ರು ಎಲ್ರು ಕೂಡ ತುಂಬಾನು ಸಂತೋಷವಾಗಿದ್ರು. ಆವಾಗ ಬುಜ್ಜಿ, ಗುಬ್ಬಚ್ಚಿ ತುಂಬಾ ಖುಷಿಯಾಗಿ, ಅಮ್ಮ, ಕಾಲೇಜಲ್ಲಿ ನಮ್ಮ ಪ್ರೊಫೆಸರ್ ನನಗೆ ಒಂದು ಪ್ರಾಜೆಕ್ಟ್ ನ ಕೊಟ್ಟಿದ್ರು. ನಾನು ಆ ಪ್ರಾಜೆಕ್ಟ್ ನ ತುಂಬಾ ಚೆನ್ನಾಗಿ ಮಾಡಿದೆ ಅಮ್ಮ. ನಾನೇ ಆ ಪ್ರಾಜೆಕ್ಟ್ ಅಲ್ಲಿ ಫಸ್ಟ್. ನನ್ನ ಪ್ರೊಫೆಸರ್ ನನ್ನ ಹೊಗಳಿದ್ರು. ಬನ್ನು ಗಿಳಿ ನಗುತ್ತಾ, ಹೌದು ಚಿಕ್ಕಮ್ಮ, ಬುಜ್ಜಿ ತುಂಬಾ ಚೆನ್ನಾಗಿ ಓದ್ತಾಳೆ. ನಾನು ಕೂಡ ರನ್ನಿಂಗ್ ರೈಸ್ ಅಲ್ಲೇ ಫಸ್ಟ್ ಬಂದಿದ್ದೀನಿ. ಅಪ್ಪ ದುಬೈಯಿಂದ ಕಾಲ್ ಮಾಡಿದಾಗ ಈ ವಿಷಯನ ಹೇಳ್ಬೇಕು. ಚಿನ್ನುಕಾಗೆ ಅವನ ಹೊಟ್ಟೆನ ಹಿಡ್ಕೊಂಡು, ಅಯ್ಯೋ, ನಿಮ್ಮ ಆಟ ಪಾಠ ಅದನ್ನ ಬಿಡ್ತೀರಾ? ಕಾಲೇಜಲ್ಲಿ ಯಾವಾಗ್ಲೂ ತಿಂದಿದ್ದು ಇವಾಗ ತುಂಬಾ ಹಸಿವಾಗ್ತಾ ಇದೆ. ಅಮ್ಮ, ಏನಮ್ಮ ಅಡಿಗೆ ಮಾಡಿದ್ಯಾ? ವಾಸನೆ ತುಂಬಾ ಘಮಘಮ ಅಂತ ಬರ್ತಿದೆ. ಆವಾಗ ಮಹಿ ಅಲ್ಲಿಗೆ ಬಂದು ಮೊಮ್ಮಕ್ಕಳ ಜೊತೆ ಪ್ರೀತಿಯಿಂದ, ಮಕ್ಳೇ, ನೀವೆಲ್ಲರೂ ತುಂಬಾ ಚೆನ್ನಾಗಿ ಓದ್ಬೇಕು. ನಿಮ್ಮ ಅಪ್ಪ ಅಮ್ಮ ನಿಮ್ಗೋಸ್ಕರ ತುಂಬಾ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ. ನಿಮ್ಮ ಅಮ್ಮಂದಿರು ನಿಮ್ಗೋಸ್ಕರ ಒಳ್ಳೆ ಅಡಿಗೆ ಮಾಡಿಟ್ಟಿದ್ದಾರೆ. ಬೇಗ ಕೈಕಲ್ ಮುಖ ತೊಳ್ಕೊಂಬಂದಿ. ನಿಮ್ಮ ಮಾವ ಕೂಡ ಇವಾಗ ಬಂದ್ಬಿಡ್ತಾನೆ. ಆವಾಗ್ಲೇ ಲೂಸಿ ಪಾರಿವಾಳ ಮನೆಗೆ ಬಂದ. ಮನೆಗ್ ಬರುವಾಗ ಅವನ್ ಮುಖ ಬಾಡಿ ಹೋಗಿತ್ತು.
ತನ್ನ ಮಗನ ಮುಖ ಬಾಡಿ ಹೋಗಿರೋದನ್ನ ಮಹಿಹದ್ದು ನೋಡಿತು. ತಕ್ಷಣ ಮಗನ ಹತ್ತಿರ ಹೋಗಿ, ಮಗನೇ ಲೂಸಿ, ಏನಪ್ಪ ಆಲೋಚನೆ ಮಾಡ್ತಾ ಇದ್ದೀಯಾ? ಏನಾದ್ರೂ ತೊಂದ್ರೆನಾ? ನನ್ ಜೊತೆ ಹೇಳಪ್ಪ. ಆವಾಗ ಲೂಸಿ ನಗುತ್ತಾ, ಅಮ್ಮ, ಏನೂ ಇಲ್ಲಮ್ಮ. ನಮ್ಮ ಊರಲ್ಲಿ ಕುಹು ಇದ್ದಾಳಲ್ವಾ, ಅವಳ ನಾನು ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ಈ ವಿಷಯನ ನಿಮ್ ಜೊತೆ ಹೇಗೆ ಹೇಳೋದು ಅಂತ ಇಷ್ಟು ದಿನ ಇದ್ದೆ. ಅದನ್ನು ಕೇಳಿ ಟುನಿಗುಬ್ಬಚ್ಚಿ ಸಂತೋಷದಿಂದ, ಲೇ ಲೂಸಿ, ನಮಗೆ ತುಂಬಾ ಸಂತೋಷ ಕಣೋ. ಕುಹು ಕೂಡ ತುಂಬಾ ಚೆನ್ನಾಗಿದ್ದಾಳೆ. ನಿನಗೂ ಕೂಡ ಮದ್ವೆ ವಯಸ್ಸಾಯ್ತಲ್ವಾ, ನಮ್ಮೆಲ್ಲರಿಗೂ ಒಪ್ಪಿಗೆ ಕಣೋ. ಅಮ್ಮ, ನೀವ್ ಒಂದ್ಸಲ ಅವ್ರ ಮನೆಗೆ ಹೋಗಿ ಮಾತಾಡಿ ಬನ್ನಿಮ್ಮ. ಮಹಿ ಕೂಡ ಸಂತೋಷದಿಂದ, ಸರಿ ಲೂಸಿ, ನಿನಗೆ ಇಷ್ಟ ಆದ್ರೆ ನನಗೂ ಕೂಡ ತುಂಬಾ ಸಂತೋಷನೇ. ಆದಷ್ಟು ಬೇಗ ನಮ್ಮ ಮನೆಯಲ್ಲಿ ಕಟ್ಟಿಮೇಳ ಶಬ್ದ ಆರಂಭವಾಗುತ್ತೆ. ನಾನು ಒಂದ್ಸಲ ಅವ್ರ ಮನೆಗೆ ಹೋಗಿ ಎಲ್ಲರ ಜೊತೆ ಕೂತು ಮಾತಾಡಿ ಬರ್ತೀನಿ. ಮರುದಿನ ಬೆಳಗ್ಗೆನೆ ಮಹಿಹದ್ದು ಕುಹುಬಾತುವಿನ ಮನೆಗೆ ಮದುವೆ ವಿಷಯದ ಬಗ್ಗೆ ಮಾತಾಡಕ್ಕೆ ಹೋಯ್ತು. ಕೆಲವು ದಿನಗಳ ನಂತರ ಲೂಸಿಗೂ ಕುಹುಗೂ ಚೆನ್ನಾಗಿ ಮದುವೆನೂ ನಡೀತು. ಮದುವೆಯಾದ ಶುರುವಲ್ಲಿ ಕುಹುಬಾತು ಎಲ್ಲ ಜೊತೆನೂ ತುಂಬಾ ಚೆನ್ನಾಗಿರೋ ತರ ನಾಟಕ ಮಾಡ್ತಾ ಇದ್ಲು. ಆದ್ರೆ ಕೆಲವು ದಿನಗಳ ನಂತರ ಅವಳ ಸ್ವಾರ್ಥ ಗುಣ ಹೊರಗಡೆ ಬಂತು. ಅವಳಿಗೆ ಮಹಿಹದಿನ ಮನೆಯಲ್ಲಿ ಅಷ್ಟ್ ಜನ ಇರೋದ್ರಲ್ಲಿ ಇಷ್ಟಾನೇ ಇಲ್ಲ. ಅದ್ರಲ್ಲೂ ಮುಖ್ಯವಾಗಿ ಲೂಸಿಯ ಅಕ್ಕಂದಿರು 3 ಜನ, ಅವರ ಮಕ್ಕಳು, ಅವರು ಮಾಡುವ ಕೀತ್ಲೆ, ಇದ್ಯಾವುದು ಅವಳಿಗೆ ಇಷ್ಟ ಆಗ್ಲಿಲ್ಲ. ಈ ವಿಷಯದ ಬಗ್ಗೆನೆ ಒಂದಿನ ರಾತ್ರಿ ಕುಹುಬಾತು ಅವಳ ಬೆಡ್ರೂಮ್ ಅಲ್ಲಿ ಲೂಸಿ ಜೊತೆ ಜಗಳ ಮಾಡ್ತಾ ಇದ್ಲು. ಆವಾಗ ಕುಹು ತುಂಬಾ ಕೋಪದಿಂದ, ಇಲ್ಲಿ ನೋಡಿ ಲೂಸಿ, ನನಗೆ ಈ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ. ಎಲ್ಲಿ ನೋಡಿದ್ರು ನಿಮ್ಮ ಅಕ್ಕಂದಿರಿರ್ತಾರೆ, ಅವರ ಮಕ್ಕಳಿರ್ತಾರೆ. ಅವರೆಲ್ಲ ಇಲ್ಲಿರೋದು ನನಗೆ ಇಷ್ಟ ಇಲ್ಲ. ಇದು ಮನೇನಾ ಅಥವಾ ಛತ್ರನಾ? ಆವಾಗ ಲೂಸಿ ಕುಹು ಹತ್ರ, ಏನ್ ಕುಹು, ನೀನ್ ಹೀಗೆ ಮಾತಾಡ್ತಾ ಇದ್ದೀಯಾ? ಅವರೆಲ್ಲರೂ ನನ್ನ ಸ್ವಂತ ಅಕ್ಕಂದಿರು, ನನ್ನ ಭಾವಂದಿರು ದುಬೈಯಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಒಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಕುಹು ತುಂಬಾ ಕೋಪದಿಂದ, ಏನು ಎಲ್ಲರೂ ಒಟ್ಟಿಗಿದ್ರೆ ಏನ್ ಚಂದ. ನಿಮ್ಮ ಭಾವಂದಿರು ದುಬೈಯಲ್ಲಿ ಚೆನ್ನಾಗಿದ್ದಾನೆ, ಕೈ ತುಂಬಾ ಹಣ ಸಂಪಾದನೆ ಮಾಡ್ತಿದ್ದಾರೆ. ನಿಮ್ಮ ಅಮ್ಮ ಯಾಕೆ ಎಲ್ಲರನ್ನು ಕೂಡಿಸ್ಕೊಂಡು ಇದೇ ಮನೆಯಲ್ಲಿ ಇರಿಸ್ಕೊಂಡಿದ್ದಾರೆ? ಅವರೆಲ್ಲರೂ ಬಾಡಿಗೆ ಮನೆ ಮಾಡ್ಕೊಂಡು ಎಲ್ಲರೂ ಹೋಗಿ ಒಟ್ಟಿಗೆ ಇರ್ಬೋದಲ್ವಾ? ನೀವು ಹೀಗೇನೆ ಇದ್ರೆ ನಾನು ನಮ್ಮ ಅಮ್ಮನ ಮನೆಗೆ ಹೊರಟೋಗ್ತೀನಿ. ಲೂಸಿ ಹೆದರ್ಕೊಂಡೆ, ಅಯ್ಯೋ ಕುಹು, ಬೇಡ ಕುಹು, ನಾನ್ ನಿನ್ ಮಾತ್ನ ಕೇಳ್ತೀನಿ. ಆದ್ರೆ ನಾನು ನಮ್ಮ ಅಕ್ಕಂದಿರ್ನ ಹೇಗೆ ಹೋಗು ಅಂತ ಹೇಳೋದು? ನಮ್ಮಮ್ಮ ಸುಮ್ನಿರ್ತಾರಾ? ಆವಾಗ ಕುಹುಬಾತು ನಗುತ್ತಾ, ಅದಕ್ಕೆ ಒಂದು ಸರಿಯಾದ ದಾರಿ ಇದೆ. ಪ್ರತಿದಿನ ಏನಾದ್ರೂ ಒಂದು ಜಗಳನ ಮಾಡ್ತಾನೆ ಇರಿ, ಆವಾಗ ಅವರೇ ಬೇಜಾರಾಗಿ ಈ ಮನೆ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾರೆ. ಕುಹುಬಾತು ಹೇಳಿದ ಮಾತುಗಳೆಲ್ಲ ಲೂಸಿ ಪಾರಿವಾಳದ ಮನಸ್ಸಲ್ಲಿ ಹಾಗೇನೆ ನಿಂತೋಯ್ತು. ಅವನು ಹೆಂಡತಿಯ ಮೇಲೆ ಇರುವ ಪ್ರೀತಿಯಲ್ಲಿ ತನ್ನ ಅಕ್ಕಂದಿರ ಮೇಲೆ ದ್ವೇಷನ ಹೆಚ್ಚು ಮಾಡ್ಕೊಂಡ. ಆ ದಿನದಿಂದ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಜಗಳ ಮಾಡಕ್ಕೆ ಶುರು ಮಾಡ್ದ. ಚಿಕ್ಕ ಮಕ್ಕಳು ಅಂತ ಕೂಡ ನೋಡದೆ ಮಕ್ಕಳನ್ನೆಲ್ಲ ಬೈತಾ ಇದ್ದ. ಒಂದಿನ ಬೆಳಗ್ಗೆ ಸಮಯ ಬನ್ನು ಹಾಲಲ್ಲಿ ಕೂತ್ಕೊಂಡು ಬುಕ್ ಓದ್ತಾ ಇದ್ದಾಗ ಲೂಸಿ ಅಲ್ಲಿಗೆ ಬಂದು ಆ ಬುಕ್ ಅನ್ನ ಕಿತ್ಕೊಂಡ. ಬನ್ನು ಆಶ್ಚರ್ಯದಿಂದ, ಏನಾಯ್ತು ಮಾವ? ಯಾಕೆ ಮಾವ ನನ್ ಬುಕ್ಕನ್ನ ಕಿತ್ತು ಎಸೆದ್ರಿ? ನಾಳೆ ನನಗೆ ಕಾಲೇಜಲ್ಲಿ ಎಕ್ಸಾಮ್ ಇದೆ. ಆವಾಗ ಲೂಸಿ ತುಂಬಾ ಕೋಪದಿಂದ, ನಿನಗೆ ಓದ್ಲಿಕ್ಕೆ ಬೇರೆ ಸ್ಥಳನೇ ಸಿಕ್ಕಿಲ್ವಾ? ಇಲ್ಲೇ ಕೂತ್ಕೊಂಡು ಓದ್ಬೇಕಾ? ನಿಮ್ಮಪ್ಪ ದುಬೈಯಿಂದ ಕಳಿಸುವ ಹಣದಲ್ಲಿ ಬೇರೆ ಮನೆ ಮಾಡ್ಕೊಂಡು ಒಳ್ಳೆ ಸೋಫಾ ತಗೊಂಡು ಕೂತ್ಕೋಬಹುದಲ್ವಾ? ಪಾಪ ಬನ್ನುಗಿಳಿ ಅಳುತ್ತಾ ತನ್ನ ತಾಯಿಯಾದ ಚೋಟುವಿನ ಹತ್ತಿರ ಹೋದ. ಅವನ ಆ ವಿಷಯನ ಚೋಟುವಿನ ಹತ್ತಿರ ಹೇಳಿದಾಗ ಚೋಟು ತಕ್ಷಣ ಒಳಗಡೆ ಬಂದು ತನ್ನ ತಮ್ಮನ ಹತ್ರ, ಏನ್ ಲೂಸಿ, ಆ ಮಕ್ಕಳು ಇಲ್ಲಿ ಕೂತ್ಕೊಂಡು ಓದಿದ್ರೆ ನಿನಗೇನು? ಮದುವೆ ಆಗ್ಲಿಕ್ಕೆ ಮುಂಚೆ ನೀನು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ, ಆದ್ರೆ ಇವಾಗ ಸಂಪೂರ್ಣವಾಗಿ ಬದಲಾಗಿದೀಯಾ? ಇಬ್ರು ಮಾತಾಡ್ತಿದ್ದಾಗ ಕುಹು ಅಲ್ಲಿಗೆ ಬಂದು, ಓಹೋ ಲೂಸಿ, ನನ್ನ ಗಂಡನ ಇಷ್ಟು ಕೇವಲವಾಗಿ ಮಾತಾಡ್ತೀರಾ? ಯಾಕೆ? ಈ ಮನೆಯಲ್ಲಿ ನಿಮ್ಗೆ 3 ಹೊತ್ತು ಊಟ ಕೊಟ್ಟು ನೋಡ್ಕೋತಾರಲ್ಲ, ಅದಕ್ಕೆನಾ ನಿಮ್ ಗಂಡಂದಿರು ದುಬೈಯಿಂದ ಹಣ ಸಂಪಾದನೆ ಮಾಡಿ ಕಳಿಸ್ತಾ ಇದಾರಲ್ವಾ? ನೀವು ಬೇರೆ ಮನೆ ಮಾಡ್ಕೊಂಡು ಹೋಗ್ಬೋದಲ್ವಾ? ಆವಾಗ ಚಿಚು ಅಲ್ಲಿಗೆ ಬಂದು, ಕುಹು, ನೀನು ನೋಡ್ಕೊಂಡ್ ಮಾತಾಡು. ಇದು ನಮ್ ತಾಯಿ ಮನೆ, ನಮಗೆ ಇಲ್ಲಿ ಇರ್ಲಿಕ್ಕೆ ಸಂಪೂರ್ಣ ಹಕ್ಕಿದೆ. ಹೊಸದಾಗಿ ಮದ್ವೆಯಾಗಿ ಬಂದು ನಮ್ನ ಹೋಗು ಅಂತ ಹೇಳಕ್ಕೆ ನೀನ್ ಯಾರೇ? ಕುಹು ಲೂಸಿ ಹತ್ರ, ನೋಡಿದ್ರ ಲೂಸಿ, ನಿಮ್ಮ ಅಕ್ಕಂದಿರು ನನ್ನ ಬಾಯಿಗೆ ಬಂದ ರೀತಿ ಹೇಗೆ ಬೈತಾ ಇದ್ದಾರೆ ಅಂತ. ಇನ್ ಮುಂದೆ ಈ ಮನೇಲಿ ನಾನಿರ್ಬೇಕಾ ಅಥವಾ ಅವ್ರಿರ್ಬೇಕಾ? ಆವಾಗ ಲೂಸಿ ಕೋಪದಿಂದ, ಚಿಚು, ಚೋಟು, ಲೂಸಿ, ನೀವು 3 ಜನ ಇವಾಗ್ಲೇ ಮನೆ ಬಿಟ್ಟು ಹೊರಗಡೆ ಹೋಗಿ. ನನ್ನ ಹೆಂಡತಿ ತುಂಬಾ ಬೇಜಾರು ಮಾಡ್ತಿದ್ದಾಳೆ. ನಿಮ್ಮ ಮಕ್ಕಳನ್ನ ಕರ್ಕೊಂಡು ಮನೆ ಬಿಟ್ಟು ಹೊರಗಡೆ ಹೋಗಿ. ಅದನ್ನು ಕೇಳಿ ಟೋನಿ ಕಣ್ಣಲ್ಲಿ ಕಣ್ಣೀರೊಂದಿಗೆ, ಲೂಸಿ, ಯಾಕೋ ಹೀಗೆಲ್ಲ ಮಾತಾಡ್ತೀಯಾ? ನೀನು ನಾವು ಎಲ್ಲರೂ ಒಂದೇ ಹೊಟ್ಟೆಯಲ್ಲಿ ಒಟ್ಟಿಗೆ ಹುಟ್ಟಿದವ್ರು ಕಣೋ. ನೀನು ಈ ರೀತಿ ಮಾತಾಡೋನೇ ಅಲ್ಲ. ಜೋರಾಗಿ ಮಳೆ ಬೀಳ್ತಾ ಇದೆ, ಇವಾಗ ಹೋಗಿ ಅಂದ್ರೆ ನಾವು ಎಲ್ಲಿಗೆ ಹೋಗೋದು? ನಿಜವಾಗ್ಲೂ ಹೊರಗಡೆ ಬಿರುಗಾಳಿಯ ಸಮೇತ ಗುಡುಗು ಮಿಂಚಿನ ಜೊತೆ ಜೋರಾಗಿ ಮಳೆ ಸುರಿಯೋಕೆ ಶುರುವಾಯ್ತು. ಆ ಮಳೆಯ ಶಬ್ದ ಮನೆಯೊಳಗಡೆನೂ ಕೇಳಿಸ್ತಾ ಇತ್ತು. ಆದ್ರೂ ಕೂಡ ಕುಹು,
ಮಳೆ ಬಂದ್ರೆ ನಮಗೆ ಏನು? ಗಾಳಿ ಬರ್ಲಿ ಮಳೆ ಬರ್ಲಿ, ನೀವು ಹೊರಗಡೆ ಹೋಗಿ. ಲೂಸಿ, ಇವ್ರ ಬಟ್ಟೆನೆಲ್ಲ ಹೊರಗಡೆ ತೆಗೆದು ಬಿಸಾಕಿ. ಲೂಸಿ ಪಾರಿವಾಳ ತನ್ನ ಹೆಂಡತಿಯ ಮಾತನ್ನ ಕೇಳಿ ಸ್ವಲ್ಪ ಕೂಡ ಕರುಣೆ ಇಲ್ಲದೆ ಚಿಕ್ಕ ಮಕ್ಕಳು ಅಂತ ಕೂಡ ನೋಡದೆ ಆ ಚಿಕ್ಕ ಮಕ್ಕಳನ್ನ ಕೂಡ ಅವರ ಲಗೇಜ್ ಸಮೇತ ಹೊರಗಡೆ ಬಿಸಾಕ್ಬಿಟ್ಟ. ತನ್ನ ಅಕ್ಕಂದಿರು ಅಂತ ನೋಡದೆ ಅವ್ರ 3 ಜನನ ಮನೆಯಿಂದ ಹೊರಗಡೆ ಹಾಕ್ತ. ಅವರು ಎಲ್ರೂ ಹೊರಗಡೆ ಮಳೆಯಲ್ಲಿ ನಿಂತ್ಕೊಂಡಿದ್ರು. ಮಳೆಯಲ್ಲಿ ನನಿತಾ ತುನಿಗುಬ್ಬಚ್ಚಿ, ಲೇ ಲೂಸಿ, ಬಾಗಿಲು ತೆಗಿಯೋ, ನನ್ನ ಮಕ್ಕಳು ಚಳಿಯಲ್ಲಿ ನಡುಗ್ತಾ ಇದ್ದಾರೆ ಕಣೋ, ದಯವಿಟ್ಟು ಬಾಗಿಲು ತೆಗಿಯೋ. ಪಾಪ ಬುಜ್ಜಿ ಚಳಿಯಲ್ಲಿ ನಡುಗುತ್ತಾ, ಅಮ್ಮ, ಮಾವನ ಬಾಗಿಲು ತೆಗಿಯಕ್ಕೆ ಹೇಳಿ ಅಮ್ಮ, ಈ ಮಳೆ ಚಳಿಯಲ್ಲಿ ನಮಗೆ ತುಂಬಾನೇ ಚಳಿ ಆಗ್ತಾ ಇದೆ. ಯಾಕೆ ಮಾವ ನಮ್ಮನ್ನ ಹೊರಗಡೆ ಹಾಕಿದ್ರು? ಮಾವನ ಜೊತೆ ಹೇಳಿ ಅಮ್ಮ. ಚಿನ್ನು ಬನ್ನು ಇಬ್ರು ಕೂಡ ಅವರ ತಾಯಿಯಂದಿರನ್ನ ಚಳಿ ತಡ್ಕೊಳಕ್ಕಾಗದೆ ಗಟ್ಟಿಯಾಗಿ ಹಿಡ್ಕೊಂಡ್ರು. ಆ ದೇವ್ರಿಗೂ ಕಾರಣ ಇಲ್ವೋ ಏನೋ ಆ ಸಮಯದಲ್ಲಿ ಜೋರಾಗಿ ಮಳೆನೂ ಬರ್ತಾ ಇತ್ತು. ಆದ್ರೆ ಲೂಸಿ ಹಾಗೂ ಕುಹು ಮಾತ್ರ ಮನೆಯೊಳಗಡೆ ಕೂತ್ಕೊಂಡಿದ್ರು. ಆ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದ ಮಹಿಹದ್ದು ವಾಪಸ್ ಮನೆಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ತನ್ನ 3 ಹೆಣ್ಮಕ್ಳೂನೋ ಅವ್ರ ಹೆತ್ತ ಮಕ್ಕಳೂನೋ ಮಳೆಯಲ್ಲಿ ಒದ್ದೆಯಾಗಿ ಬೀದಿಯಲ್ಲಿ ನಿಂತ್ಕೊಂಡಿರೋದನ್ನ ನೋಡಿ ಅವಳಿಗೆ ತುಂಬಾನು ಭಯ ಆಯ್ತು. ಏನು ಅಂತ ಗೊತ್ತಿಲ್ಲದೆ ತಕ್ಷಣ ಅವರ ಹತ್ತಿರ ಹೋದ್ಲು. ಅಯ್ಯೋ ಮಕ್ಳೇ, ಏನಿದು ಜೋರಾಗಿ ಮಳೆ ಬರ್ತಾ ಇದೆ, ನೀವ್ ಯಾಕೆ ಹೊರಗಡೆ ನಿಂತಿದ್ದೀರಾ? ನಿಮ್ಮ ತಮ್ಮ ಲೂಸಿಯಲ್ಲಿ, ಅವನು ನಿಮ್ನ ಹೊರಗಡೆ ಏನಾದ್ರೂ ಹಾಕ್ಬಿಟ್ನಾ? ಚೋಟು ಗಿಳಿ ಅಳುತ್ತಾ, ಅಮ್ಮ, ಹೌದಮ್ಮ, ಆ ಕುಹುವಿನ ಮಾತು ಕೇಳಿ ಲೂಸಿ ಇವತ್ತು ನಮ್ನ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟಮ್ಮ. ಈ ಮಳೆಯಲ್ಲಿ ನಾವು ಎಲ್ಲಮ್ಮ ಹೋಗೋದು? ನಮಗೆ ಅಂತ ಹೋಗಿ ಇರ್ಲಿಕ್ಕೆ ಒಂದ್ ಜಾಗ ಕೂಡ ಇಲ್ಲಮ್ಮ. ಮಹಿಹದ್ದು ಕಣ್ಣೀರನ್ನ ಒರೆಸ್ಕೊಂಡು, ಮಕ್ಳೇ, ನೀವ್ ಯಾರು ಕೂಡ ಅಳ್ಬೇಡಿ. ನಾನು ನಿಮ್ಮ ಅಮ್ಮ. ಒಂದಲ್ಲ ಒಂದಿನ ನಿನ್ ತಮ್ಮ ಆ ಕುಹುವಿನ ಮಾತನ್ನು ಕೇಳ್ಕೊಂಡು ನಿಮ್ನ ಈ ಪರಿಸ್ಥಿತಿಗೆ ಮಾಡ್ತಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನಾನು ನಿಮ್ಗೋಸ್ಕರ ಒಂದು ಒಳ್ಳೆ ದಾರಿ ಮಾಡಿದ್ದೀನಿ, ಬನ್ನಿ. ಮಹಿಹದ್ದು ತನ್ನ 3 ಹೆಣ್ಮಕ್ಳನ್ನ ಆಮೇಲೆ ತನ್ನ ಮೊಮ್ಮಕ್ಕಳನ್ನ ಕರ್ಕೊಂಡು ಅಡವಿಯ ಮಧ್ಯದಲ್ಲಿದ್ದ ಒಂದು ಮರದ ಹತ್ತಿರ ಕರ್ಕೊಂಡು ಹೋದ್ಲು. ಅದು ತುಂಬಾ ದೊಡ್ಡ ಮರ. ತುನಿ, ಚಿಚು, ಚೋಟು 3 ಜನನು ಆ ಮರನ ನೋಡಿ ತುಂಬಾನೇ ಆಶ್ಚರ್ಯಪಟ್ರು. ಯಾಕಂದ್ರೆ ಆ ದೊಡ್ಡ ಮರದ ಮೇಲೆ ಕಟ್ಟಿಗೆಗಳು ಹಾಗೂ ಹುಲ್ಲಿಂದ ಮಾಡಿದ 3 ಮನೆಗಳು ಇತ್ತು. ಒಂದೊಂದು ಮನೆಗೂ ಮಧ್ಯದಲ್ಲಿ ಒಂದು ಮರದ ಸೇತುವೆನೂ ಇತ್ತು. ಆ ಮನೆಗಳು ನೋಡಕ್ಕೆ ನಿಜವಾಗ್ಲೂ ತುಂಬಾನು ಅಂದವಾಗಿತ್ತು. ಏನಮ್ಮ, ಈ ಮರದ ಮೇಲೆ 3 ಮನೆಗಳಿದೆ, ಈ ಮನೆನ ಯಾರಮ್ಮ ಕಟ್ಟಿದ್ದು? ಮಹಿ ನಗುತ್ತಾ, ಈ ಮನೆನ ನಿನ್ ತಮ್ಮನಿಗೆ ಹುಡುಗಿ ನೋಡಕ್ಕೆ ನಾವು ಓದೋ ಅಲ್ವಾ, ಆವಾಗ್ಲೇ ಆ ಕುಹುವಿನ ವರ್ತನೆ ನನಗೆ ಇಷ್ಟ ಆಗಿಲ್ಲ. ಇವಳು ಒಂದಲ್ಲ ಒಂದಿನ ಈ ಮನೆಗೆ ಬಂದ್ಮೇಲೆ ನಿಮ್ನ ಹೊರಗಾಗ್ತಾಳೆ ಅಂತ ಗೊತ್ತಿತ್ತು. ಅದಕ್ಕೋಸ್ಕರನೇ ನಾನು ಆ ಸಮಯದಲ್ಲೇ ನಿಮಗೋಸ್ಕರ ಈ 3 ಮನೆಯನ್ನು ಕಟ್ಟಿದ್ದೀನಿ. ಒಂದು ಮನೆಯಲ್ಲಿ ತುನಿ, ಬುಜ್ಜಿ ಇರಿ, ಇನ್ನೊಂದು ಮನೆಯಲ್ಲಿ ಚೋಟು, ಬನ್ನು ಇರಿ, ಇನ್ನೊಂದು ಮನೆಯಲ್ಲಿ ಚಿಚ್ಚು, ಚಿನ್ನು ಇರಿ. ನಿಮ್ಮ 3 ಜನಕ್ಕೋಸ್ಕರ ಈ ಮನೆನ ಕಟ್ಟಿದ್ದೀನಿ. ಎಷ್ಟೇ ಮಳೆ ಬಂದ್ರೂ ಈ ಮನೆ ಬಿದ್ದೋಗಲ್ಲ. ಬುಜ್ಜಿ ಸಂತೋಷದಿಂದ ಮರದ ಮೇಲೆ ಹತ್ತಿ, ವಾವ್ ಅಮ್ಮ, ಈ ಮನೆ ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿ ತುಂಬಾ ಸ್ಟ್ರಾಂಗ್ ಆಗಿದೆ. ಹೊರಗಡೆ ಎಷ್ಟು ಜೋರಾಗಿ ಮಳೆ ಬಂದ್ರು ಒಳಗೆ ನೀರ್ ಬರಲ್ಲ, ಒಳಗೆ ಚೆನ್ನಾಗಿ ಬೆಚ್ಚಗೆ ಇದೆ. ಬನ್ನು ಗಿಳಿ ನಗುತ್ತಾ, ಹೌದು ಅಜ್ಜಿ, ನೀವು ನಮಗೋಸ್ಕರ ಎಷ್ಟೊಂದು ಚೆನ್ನಾಗಿರುವ ಮನೆ ಕಟ್ಟಿದ್ದೀರಾ. ಇನ್ನು ಮಾವನ ಮನೆಯಲ್ಲಿ ನಮಗೆ ಯಾವ ಕೆಲಸನೂ ಇಲ್ಲ. ಚಿನ್ನು ಕೂಡ ಸಂತೋಷದಿಂದ, ಹೌದು ಕಣೋ ಬನ್ನು, ಈ ಮರದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಕಾಡಲ್ಲೇ ಸುಂದರವಾಗಿ ಕಾಣಿಸ್ತಿದೆ. ಇಲ್ಲಿಂದ ಇನ್ ಮುಂದೆ ಯಾರು ನಮ್ಮನ್ನ ಕಳಿಸಲ್ಲ. ತುನಿ, ಚೋಟು, ಚಿಚು 3 ಜನನು ಅವರ ಮಕ್ಕಳ ಜೊತೆ ತನ್ನ ತಾಯಿ ಕಟ್ಟಿರುವ ಹೊಸ ಮನೆಯೊಳಗಡೆ ಹೋದ್ರು. ಮಹಿಹದ್ದು ತನ್ನ 3 ಮಕ್ಕಳಿಗೆ ಬೇಕಾಗಿರುವ ಎಲ್ಲಾ ವಸ್ತುಗಳು ಆಮೇಲೆ ಆಹಾರ ಎಲ್ಲಾನು ತಗೊಂಡ್ ಬಂದ್ ಕೊಟ್ಟಿತ್ತು. ಇವಾಗ್ಲೇ ಅವರೆಲ್ರಿಗೂ ಪ್ರಾಣ ಬಂದ ಹಾಗೆ ಇತ್ತು. ಆದ್ರೆ ಮಹಿಹದ್ದು ಮಾತ್ರ ಲೂಸಿ ಹಾಗೂ ಕುಹಿಗೆ ಪಾಠ ಕಲ್ಸ್ಕೊಡ್ಬೇಕು ಅಂತ ಅನ್ಕೊಂಡು ಅಲ್ಲಿಂದ ಅವಳ ಹಳೆಯ ಪುರಾತನ ಮನೆಗೆ ಹೋದ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ ಮಳೆ ನಿಂತೋಯ್ತು. ಲೂಸಿ ಹಾಗೂ ಕುಹು ಇಬ್ರು ಕೂಡ ಯಾವುದೇ ಕೆಲ್ಸದ ವಿಷಯದಲ್ಲಿ ಹೊರಗಡೆ ಹೋದಾಗ ಅವ್ರು ಇಲ್ದೇ ಇರುವ ಸಮಯ ನೋಡಿ ಮಹಿಹದ್ದು ಮನೇಲಿರುವ ತರಕಾರಿ, ಅಕ್ಕಿ, ಬೇಳೆ, ಎಣ್ಣೆ ಇದು ಎಲ್ಲಾನು ಒಂದು ಗೋಣಿಚೀಲದಲ್ಲಿ ಹಾಕಿ ಆ ಗೋಣಿಚೀಲನ ಕಟ್ಟಿ ಅಲ್ಲಿಂದ ಎತ್ಕೊಂಡು ತನ್ನ ಹೆಣ್ಮಕ್ಳು ಇರುವ ಮನೆ ಹತ್ರ ಬಂತು. ಮರದ ಕೆಳಗಡೆಯಿಂದ ಮೇಲಿರುವ ಮಕ್ಕಳನ್ನ ಕರೆದು, ಮಕ್ಳೇ, ಹೊರಗಡೆ ಬನ್ನಿ ಮಕ್ಳೇ, ನಾನು ನಿಮಗೋಸ್ಕರ ಆಹಾರ ಪದಾರ್ಥ, ಹಣ್ಣುಗಳನ್ನ ತಂದಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಕೆಳಗೆ ಬಂದು ತಗೊಂಡೋಗಿ. ಟುನಿ, ಚೋಟು, ಚಿಚು ಕೆಳಗಡೆ ಬಂದು ಆ ಮೂಟೆನ ತಗೊಂಡ್ರು. ಆದ್ರೆ ಟುನಿಗೆ ಇನ್ನೂ ಕೂಡ ಸ್ವಲ್ಪ ಭಯ ಹಾಗೇನೆ ಇತ್ತು. ಟುನಿ ಸ್ವಲ್ಪ ಭಯದೊಂದಿಗೆ, ಅಮ್ಮ, ನೀನು ಈ ವಸ್ತುಗಳನ್ನೆಲ್ಲ ಮನೆಯಿಂದ ತಗೊಂಡ್ಬಂದಿದೀಯ ಅಂತ ಲೂಸಿಗೆ, ಕುಹುಗೆ ಗೊತ್ತಾದ್ರೆ ಆಮೇಲೆ ನಿನ್ನ ಬೈತಾರಮ್ಮ. ಯಾಕಮ್ಮ ಇದನ್ನ ತಗೊಂಡ್ಬಂದ್ರಿ? ಮಹಿಹದ್ದು ಧೈರ್ಯದಿಂದ, ನನ್ನ ಸ್ವಂತ ಮನೆಯಿಂದ ನಾನು ವಸ್ತುಗಳನ್ನ ತರ್ಲಿಕ್ಕೆ ಯಾರಿಗೆ ಭಯ ಪಡಬೇಕು? ಆ ಕುಹುಗೆ ನಾನಂದ್ರೆ ಭಯ ಇಲ್ದೇ ಇರ್ಬೋದು,
ಆದ್ರೆ ನನಗೆ ನಾನು ಅಡಿಗೆ ಮಾಡ್ತಿನ್ಲಿಕ್ಕೆ ನನಗೇನ್ ಭಯ. ನನ್ನ ಮಕ್ಕಳಿಗೋಸ್ಕರ ನಾನ್ ತಗೊಂಬರ್ತೀನಿ, ನೀವೇನು ಯೋಚನೆ ಮಾಡಬೇಡಿ, ನಾನು ಪ್ರತಿದಿನ ತರ್ತೀನಿ. ಚಿಚು ಸಂತೋಷದಿಂದ, ತುಂಬಾ ಸಂತೋಷಮ್ಮ, ನೀವು ನಮ್ಮ ಜೊತೆಯಲ್ಲಿದ್ರೆ ಆನೆ ಬಲ ನಮಗೆ. ನಮ್ಮ ಮಕ್ಕಳೆಲ್ಲ ಕಾಲೇಜಿಗೆ ರೆಡಿ ಆಗ್ತಾ ಇದ್ದಾರೆ. ಹಾಗೆ ಪ್ರತಿದಿನ ಕುಹು ಹಾಗೂ ಲೂಸಿ ಇಬ್ರು ಮನೆಯಿಂದ ಹೊರಗಡೆ ಹೋದ್ಮೇಲೆ ಅವರಿಗೆ ಗೊತ್ತಿಲ್ಲದೆ ಮಹಿ ಹದ್ದು ಮನೆಯಲ್ಲಿರುವ ಸಾಮಗ್ರಿಗಳನ್ನ ತಗೊಂಡ್ ಬಂದು ತನ್ನ ಹೆಣ್ಮಕ್ಳಿಗೆ ಕೊಡ್ತಾ ಇತ್ತು. ಹೀಗೆ ದಿನಗಳು ಹೋಗ್ತಾ ಇತ್ತು. ಮಕ್ಕಳು ಚೆನ್ನಾಗಿದ್ರು. ಆದ್ರೆ ಒಂದಿನ ಕುಹು ಬಾತು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಕ್ಕೆ ಅಂತ ಹೋದಾಗ ಅಲ್ಲಿರುವ ಸಾಮಗ್ರಿಗಳು ಕಡಿಮೆ ಆಗೋ ತರ ಅವಳಿಗೆ ಅನಿಸ್ತು. ಆಗ ಅವಳಿಗೆ ಅನುಮಾನ ಬಂತು. ಮನೆಗೆ ಪ್ರತಿದಿನ ತರುವಂತ ವಸ್ತುಗಳೆಲ್ಲ ಆದಷ್ಟು ಬೇಗ ಬೇಗನೆ ಖಾಲಿ ಆಗ್ತಾ ಇದೆ. ಲೂಸಿ ತಿನ್ನೋದಿಲ್ಲ, ಹಾಗಾದ್ರೆ ಅತ್ತೆನೆ ತಗೊಂಡೋಗಿರ್ಬೋದು. ಅದು ಯಾರು ಅಂತ ನೋಡ್ತೀನಿ ಹಾಗಂತ ಅನ್ಕೊಂಡ್ಲು. ಸಂಜೆ ಸಮಯ ಮಹಿ ಹದ್ದು ಮನೆಗ್ ಬಂದಾಗ ಲೂಸಿ ಹಾಗೂ ಕುಹು ಮಹಿ ಹತ್ರ ಪ್ರಶ್ನೆ ಕೇಳಿದ್ರು. ಅಮ್ಮ, ಮನೇಲಿರುವ ಅಕ್ಕಿ ತರಕಾರಿ ಎಲ್ಲ ತಗೊಂಡೋಗಿ ನಿನ್ ಮಕ್ಳಿಗೆ ಕೊಡ್ತಿದೀಯಾ? ಹೌದು ಕಣೋ, ಯಾಕೋ ನನ್ನ ಮಕ್ಕಳಿಗೆ ನಾನ್ ಕೊಡದೆ ಇನ್ಯಾರು ಕೊಡ್ತಾರೆ? ಇಷ್ಟು ದಿನ ನನ್ನ ಮಕ್ಕಳು ಈ ಮನೇಲಿದ್ದು ನಿನ್ನ ಎಷ್ಟು ಕಷ್ಟಪಟ್ಟು ಅಡಿಗೆ ಎಲ್ಲ ಮಾಡಿಕೊಟ್ಟು ಸಾಕಿದ್ದಾರೆ. ಇವಾಗ ಆ ಮಳೆಯಲ್ಲಿ ಅವರು ಹೊರಗಡೆ ಹೋಗಿ ಕಷ್ಟಪಡುವಾಗ ನಾನು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ? ಹಾಗಂತ ಜೋರಾಗಿ ಹೇಳಿದಾಗ ಕುಹು ಕೋಪದಿಂದ, ಹಾಗಾದ್ರೆ ನೀವು ಕೂಡ ನಿಮ್ಮ ಹೆಣ್ಣು ಮಕ್ಕಳ ಹತ್ರ ಹೋಗಿ. ಹಾಗಂತ ಹೇಳಿ ಮಹಿನ ಕೂಡ ಹೊರಗಡೆ ಕಳಿಸ್ಬಿಟ್ಲು. ರಾತ್ರಿ ಸಮಯ ಮಳೆ ಬರ್ತಾ ಇದ್ದಾಗ ಮಹಿ ಅದು ಕೂಡ ಕಣ್ಣಲ್ಲಿ ಕಣ್ಣೀರೊಂದಿಗೆ ತನ್ನ ಹೆಣ್ಮಕ್ಳ ಹತ್ರ ಬಂತು. ನಡೆದಿದ್ದೆಲ್ಲಾನು ಹೇಳ್ತು. ಆವಾಗ 3 ಹೆಣ್ಮಕ್ಳು ಕೂಡ ನಾವಿದ್ದೀವಮ್ಮ ನಿನಗೋಸ್ಕರ ಅಂತ ಹೇಳಿ ತನ್ನ ತಾಯಿನ ಮನೆಯೊಳಗಡೆ ಕರ್ಕೊಂಡು ಹೋದ್ರು. ಮಹಿ ಹದ್ದು 3 ಹೆಣ್ಮಕ್ಳ ಜೊತೆ ಸಂತೋಷವಾಗಿ ಬಾಳ್ತಾ ಇತ್ತು.